ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಇವತ್ತು ಏನು ನೋಡ್ತಿದ್ದೀವಿ ಅಂದರೆ ಫಿಸಿಕ್ಸ್ ಇಂಪಾರ್ಟೆಂಟ್ ಕ್ವಶನ್. ಚಾಪ್ಟರ್ 1 ನೋಡಿದ್ದೀವಿ, ಚಾಪ್ಟರ್ 2 ನೋಡಿದ್ದೀವಿ, ಚಾಪ್ಟರ್ 3 ನೋಡಿದ್ದೀವಿ. ಈಗ ಚಾಪ್ಟರ್ 4 ನೋಡೋಣ. ಈಗ ನಾನಿವತ್ತು ಚಾಪ್ಟರ್ 4ದು ಇಂಪಾರ್ಟೆಂಟ್ ಕ್ವಶನ್ಸ್ನ ತಿಳಿಸ್ತೀನಿ. ಫಸ್ಟು ಮೇನಲ್ಲಿ ನೋಡೋದಾದರೆ ನಮಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನೋದೊಂದು ಡೆಫಿನೇಷನ್ ಇದೆ. ಅದೇನು ಕೇಳಲ್ಲ, ನೋಡ್ಕೊಂಡಿರಿ ಅಷ್ಟೇ. ಬಯೋಸ ವರ್ಡ್ಸ್ಲ ಅದನ್ನು ನನಗೇನೋ ಆಲ್ಮೋಸ್ಟ್ ನಾನು ಎಲ್ಲೂ ಜಾಸ್ತಿ ನೋಡಿಲ್ಲ. ಕೇಳಿದ್ರೆ ಕೇಳ್ಬೋದಿಲ್ಲ ಅಂದ್ರೆ ಇಲ್ಲ. ಇದು ಹೋದ ವರ್ಷದ ಪ್ಯಾಟ್ರನಿಂದ ಈ ಥರ ಆಯ್ತಿದೆ. ಆಗಲೆಲ್ಲ ಆಗಿದ್ರೆ ಕೇಳ್ತಿರಲಿಲ್ಲ. ಈಗಿರೋಂಥ ಇದರಲ್ಲಿ ಇವು ಬಯೋಸ್ ಅವರ್ಸ್ಲ ಕೇಳಿದ್ರು ಕೇಳ್ಬೋದು. ನೋಡ್ಕೊಂಡಿರಿ. ಫೈನಲ್ ಆನ್ಸರ್ ನಿಮಗೆ ಮೇಯ್ನು ಅದನ್ನು ನೋಡ್ಕೊಂಡಿರಿ. ನೀವು ಫಸ್ಟ್ ಏನು ಮಧ್ಯದಲ್ಲಿ ಏನಾದರೂ ಒಂದು ಚುಚ್ಚೂರು ಏನಾದರೂ ಹೆಂಗೆ ಬೇಕಂಗೆ ಬರ್ದಿದ್ರು, ಫೈನಲ್ ಆನ್ಸರ್ ಏನಾದ್ರು ಕ್ಲೀನಾಗಿ ಬರೋದು ಅದನ್ನು ಗೆಡ್ಡಂಗೆ ಕಾಣಂಗೆ ಮಾಡಿ ಅಂದರೆ ರೌಂಡ್ ಮಾಡಿಬಿಡಿ. ಆಗ ಏನಾಗುತ್ತೆ ಅಂದರೆ ಅದು ಕ್ಲೀನಾಗಿ ಕಾಣುತ್ತೆ ಅವರಿಗೆ. ಫೈನಲ್ ಆನ್ಸರ್ ಬರ್ದಿದ್ದಾನೆ. ಒಬ್ಬರು ಏನಿರ್ತಾರೆ ಫೈನಲ್ ಆನ್ಸರ್ ನೋಡಿದಷ್ಟು ಮಾರ್ಕ್ಸ್ ಕೊಟ್ಬಿಡ್ತಾರೆ, ಆಯಿತಾ. ನೆಕ್ಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು, 5 ಮಾರ್ಕ್ಸಿಗೆ. ಇದು ಮತ್ತು ಇನ್ನೊಂದು ನೆಕ್ಸ್ಟ್ ಕ್ವಶನ್ ಇದೆ. ಅವೆರಡು ತೋರಿಸ್ತೀನಿ. ಅವೆರಡರಲ್ಲಿ ಒಂದು ಪಕ್ಕ 100%, 100 ಅಂದರೆ 100%, 1000% ಕೊಟ್ಟೇ ಕೊಡ್ತಾರೆ. ಬೇಕಾದ್ರೆ ಕೊಡಲಿಲ್ಲ ಅಂದರೆ ಬಂದು ಕೇಳಿ, ಪಕ್ಕ ಕೊಟ್ಟಿರ್ತಾರೆ. ಹತ್ರ ಹೋದಷ್ಟಿಂದ ಒಂಚೂರು ಚೇಂಜ್ ಮಾಡ್ತೀನಿ, ಆದರೂ ಕೊಟ್ಟಿರ್ತೀನಿ. ಎರಡರಲ್ಲಿ ಒಂದು ಕ್ವಶನ್ ಪಕ್ಕ 5 ಮಾರ್ಕ್ಸಿಗೆ ಕೊಟ್ಟೇ ಕೊಟ್ಟಿರ್ತಾನೆ. ಅದರಲ್ಲಿ ಇದು ಫಸ್ಟ್ನೇ ಕ್ವಶನ್ ಯಾವುದು ಅಂದರೆ ಎಕ್ಸ್ಪ್ರೆಷನ್ ಫಾರ್ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ಅಟ್ ಎನಿ ಪಾಯಿಂಟ್ ಆನ್ ದಿ ಆಕ್ಸಿಸ್ ಆಫ್ ಸರ್ಕ್ಯುಲರ್ ಕರೆಂಟ್ ಲೂಪ್ ಯೂಸಿಂಗ್ ಬಯೋಸಾವರ್ಟ್ಸ್ ಲಾ. ಅದು ಫಸ್ಟ್ನೇ ಕ್ವಶನು. ನೋಡಿ, ಇಲ್ಲೇ ಡಯಾಗ್ರಾಮ್ ಬಿಡಿಸಿದ್ದೀನಿ. ಡಯಾಗ್ರಾಮ್ ಕ್ಲೀನಾಗಿ ಬಿಡಿಸಿ ಆರೋ ಮಾರ್ಕು ಆ ಡೈರೆಕ್ಷನ್ ಎಕಡೆಗೆ ಹೋಗ್ತಿದೆ ಅನ್ನೋದು ಇಂಪಾರ್ಟೆಂಟ್. ಅದಿಲ್ಲ ಅಂದರೆ ಒಂದು ಮಾರ್ಕ್ಸ್ ಕಳೀತಾರೆ. ಕರೆಂಟ್ ಲೂಪ್ ಎಕಡೆ ಐತೆ ಅದನ್ನು ತೋರಿಸ್ಬೇಕು ನೀವು, ಆಯಿತಾ. ಎಕ್ಸ್ಪ್ಲನೇಷನ್ ಕ್ಲೀನಾಗಿ ಬರೀರಿ, ಇಲ್ಲ ಎಕ್ಸ್ಪ್ಲನೇಷನಿಗೆ ಒಂದು ಮಾರ್ಕ್ಸ್ ಕಳಿಸೋ ಸಾಧ್ಯತೆ ಇರುತ್ತೆ. ಫಿಸಿಕ್ಸಲ್ಲಿ ಎಷ್ಟಾಗುತ್ತೆ ಅಷ್ಟು ಮಾರ್ಕ್ಸ್ ಕಳೀತಾರೆ. ನೀವು ಎಷ್ಟು ಕರೆಕ್ಟಾಗಿ ಅಷ್ಟು ಕ್ಲೀನಾಗಿ ಬರೀತಿರೋ ಅಷ್ಟು ನಿಮಗೆ ಒಳ್ಳೇದು. ಯಾಕಂದರೆ ಎಲ್ಲೂ ಮಾರ್ಕ್ಸ್ ಹೋದೆ ಇಲ್ದಂಗೆ ಬರೀರಿ, ಆಯಿತಾ. ನೋಡಿ, ಇದೇ ಫೈನಲ್ ಆನ್ಸರು. μ0/4π 2π NIR² + x² ಹೋಲ್ ಟು ದಿ ಪವರ್ ಆಫ್ 3/2. ಇದು ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದೆ. ಇದನ್ನು ಫುಲ್ ಎಕ್ಸ್ಪ್ಲೈನ್ ಬೇಕು ಅಂದರೆ ಕಮೆಂಟ್ ಸೆಕ್ಷನಿಗೆ ಹೋಗಿ ಕಮೆಂಟ್ ಮಾಡಿ. ಇದನ್ನು ಫುಲ್ ಎಕ್ಸ್ಪ್ಲನೇಷನ್ ಕ್ಲೀನಾಗಿ ಮಾಡ್ಕೊಡ್ತೀನಿ ಬೇಕಾದರೆ. ನೆಕ್ಸ್ಟು ಆಂಪಿಯರ್ ಸರ್ಕ್ಯೂಟ್ ಲಾ. ಇದು ಆಂಪಿಯರ್ ಸರ್ಕ್ಯೂಟ್ ಲಾ 2 ಮಾರ್ಕ್ಸಿಗೆ ನಾನು ನೋಡ್ದಂಗೆ ಡಿಫೈನ್ ಆಂಪಿಯರ್ ಸರ್ಕ್ಯೂಟ್ ಲಾ ಅಂತ ಕೇಳ್ತಾನೆ. 2 ಮಾರ್ಕ್ಸಿಗೆ ಕೊಡ್ತಾನೆ. ಇದು ಕ್ಲೀನಾಗಿ ನೋಡ್ಕೊಂಡಿರಿ, ಇಂಪಾರ್ಟೆಂಟ್. ಸುಮಾರು ಕ್ವಶನಲ್ಲಿ ಕೇಳಿದ್ದಾನೆ ಇದನ್ನು, ಆಯಿತಾ. ನೆಕ್ಸ್ಟು ಇದು ನೋಡಿ, ಇಲ್ಲಿ ಎಕ್ಸ್ಪ್ರೆಷನ್ ಫಾರ್ ಮ್ಯಾಗ್ನೆಟಿಕ್ ಫೀಲ್ಡ್ ಇಂಟೆನ್ಸಿಟಿ ಡ್ಯೂ ಟು ಸ್ಟ್ರೈಟ್ ಕರೆಂಟ್ ಕ್ಯಾರಿಂಗ್ ವೈರ್ ಬೈ ಅಪ್ಲೈಯಿಂಗ್ ಆಂಪಿಯರ್ ಸರ್ಕ್ಯೂಟ್ ಲಾ. ಇದನ್ನು 3 ಮಾರ್ಕ್ಸಿಗೆ ಕೇಳ್ತಿರ್ತಾನೆ ಯಾವಾಗಲೂ. 3 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ ಇದು. ಯಾವಾಗಲೂ ಕೇಳ್ತಾ ಇರ್ತಾನೆ 3 ಮಾರ್ಕ್ಸಿಗೆ. ಇದನ್ನು ನೋಡ್ಕೊಳ್ತಾ ಇರಿ, ಇದನ್ನು ನೋಡ್ಕೊಳ್ಳಿ. ಇದು ಯಾಕಂದರೆ ಇದು ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. 3 ಮಾರ್ಕ್ಸ್ ನಾನು ಎಷ್ಟೋ ಕ್ವಶನ್ ಪೇಪರ್ ನೋಡಿದ್ದೀನಿ, 3 ಮಾರ್ಕ್ಸಿಗೆ ಕೊಟ್ಟಿರ್ತಾನೆ. ಹೋದಷ್ಟು ಆ್ಯನ್ಯುವಲ್ ಎಕ್ಸಾಮಲ್ಲೂ ಕೊಟ್ಟಿದ್ದೆ ಇದನ್ನು 3 ಮಾರ್ಕ್ಸಿಗೆ, ಅದಕ್ಕೆ ಹೇಳ್ತಿದ್ದೀನಿ, ಆಯಿತಾ. ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್, ಇದನ್ನು ನೋಡ್ಕೊಳ್ಳಿ. ನೆಕ್ಸ್ಟು ಇಲ್ಲೊಂದು ಕ್ವಶನ್ ಇದೆ, ಇದು 2 ಮಾರ್ಕ್ಸಿಗೆ ಕೇಳೋಂಥ ಕ್ವಶನು. ಎಕ್ಸ್ಪ್ರೆಷನ್ ಫಾರ್ ಮ್ಯಾಗ್ನೆಟಿಕ್ ಫೋರ್ಸ್ ಎಕ್ಸ್ಪೀರಿಯನ್ಸ್ಡ್ ಬೈ ಎ ಚಾರ್ಜ್ ಪಾರ್ಟಿಕಲ್ ಮೂವಿಂಗ್ ಇನ್ ದಿ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಅಂತ ಐತೆ. ಇದು ಏನಿಲ್ಲ, FM = BQV sin θ. ಇದನ್ನು ಗ್ಯಾಪ್ನ ಇಟ್ಕೊಂಡ್ರೆ ಸಾಕು. ನೀವು ಅದೇನು ಕೆಳಗಡೆ ಎಕ್ಸ್ಪ್ಲೇನ್ ಏನು ಓನಾಗಿ ಬರೆದ್ರೂ ಆಗುತ್ತೆ. ಇದನ್ನೊಂದು ಗ್ಯಾಪ್ನ ಇಟ್ಕೊಂಡ್ರೆ ಸಾಕು. ನೆಕ್ಸ್ಟ್ θ = 90 ಡಿಗ್ರಿ, ಫೋರ್ಸ್ ಇಸ್ ಮ್ಯಾಕ್ಸಿಮಮ್. θ = 0 ಡಿಗ್ರಿ ಇದ್ದಾಗ ಫೋರ್ಸ್ ಇಸ್ ಮಿನಿಮಮ್. ಇದನ್ನೇ 1 ಮಾರ್ಕ್ಸಲ್ಲಿ ಯಾವ್ದಾದ್ರು ಕೇಳಿದ್ರೆ ಕೇಳ್ಬೋದು, ಯಾವಾಗ ಮ್ಯಾಕ್ಸಿಮಮ್ ಯಾವಾಗ ಮಿನಿಮಮ್ಮು ಅಂತ. ಇಲ್ಲಿ ನೆಕ್ಸ್ಟ್ ಕ್ವಶನ್ ಇದಾವಲ್ಲ 1, 2, 3 ಅನ್ನೋದು, ಅದು 1 ಮಾರ್ಕ್ಸಿಗೆ ಕೇಳಿದ್ರೆ ಕೇಳ್ಬೋದು. ಹಂಗೆ ನೋಡ್ಕೊಂಡಿರಿ. ಚೂಸ್ ದ ಕರೆಕ್ಟ್ ಆನ್ಸರ್ ಫಿಲ್ ದ ಬ್ಲಾಂಕ್ಸ್. ಅದರಲ್ಲೇ ಸುಮಾರು ಮಾರ್ಕ್ಸ್ ಹೋಗುತ್ತೆ, ಅದಕ್ಕೆ ಅದೊಂದು ಕ್ಲೀನಾಗಿ ನೋಡ್ಕೊಂಡಿರಿ, ಆಯಿತಾ. ನೆಕ್ಸ್ಟ್ ನೋಡೋದಾದರೆ ಲಾರ್ಡ್ಸನ್ಸ್ ಫೋರ್ಸ್. ಇದನ್ನು 2 ಮಾರ್ಕ್ಸಿಗೆ ಕೇಳ್ತಾರೆ. ಇದು ಅಥವಾ ಆಂಪಿಯರ್ ಸರ್ಕ್ಯೂಟ್ ಲಾ, ಎರಡರಲ್ಲೊಂದು 2 ಮಾರ್ಕ್ಸಿಗೆ ಕೇಳ್ತಾರೆ. ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಇವು ಎರಡನ್ನೂ ಓದ್ಕೊಂಡಿರಿ. 2 ಮಾರ್ಕ್ಸಿಗೆ ಕೇಳ್ತಾರೆ. ಮತ್ತು ಇಲ್ಲಿ ಎಕ್ಸ್ಪ್ರೆಷನ್ ಬರಬೇಕು ಇದರಲ್ಲಿ. F = QE + BQV sin θ. ಇದನ್ನು ಯಾವಾಗಲಾರು 2 ಮಾರ್ಕ್ಸಿಗೆ ಬೇಕಾದ್ರೆ ಎಕ್ಸ್ಪ್ಲೈನ್ ಮಾಡೋಕ್ಕೂ ಕೇಳಿದ್ರು ಕೇಳ್ಬೋದು. ಇದೊಂದು ಕ್ಲೀನಾಗಿ ನೋಡ್ಕೊಂಡಿರಿ. ಕೆಳಗಡೆ ವೆಕ್ಟರ್ ಫಾರ್ಮು ಇದೆ ನೋಡಿ. ಈಗ ಇನ್ನೊಂದು ಕ್ವಶನ್ನು ಅಂತ ಹೇಳಿದ್ನಲ್ಲ, ಅಲ್ಲಿ ಒಂದು ಕ್ವಶನ್ ತೋರಿಸ್ತೆ, ಕರೆಂಟ್ ಕ್ಯಾರಿಂಗ್ ಲೂಪು. ಇಲ್ಲಿ ಇನ್ನೊಂದು ಕ್ವಶನ್ ಇದೆ, ಎಕ್ಸ್ಪ್ರೆಷನ್ ಫಾರ್ ಫೋರ್ಸ್ ಬಿಟ್ವೀನ್ 2 ಸ್ಟ್ರೈಟ್ ಪ್ಯಾರಲಲ್ ಕರೆಂಟ್ ಕ್ಯಾರಿಂಗ್ ವೈರ್ಸ್ ಆ್ಯಂಡ್ ಹೆನ್ಸ್ ಡಿಫೈನ್ ಆಂಪಿಯರ್. ಈ ಕ್ವಶನ್ನು ಅಥವಾ ಆ ಕ್ವಶನ್ ಎರಡರಲ್ಲೊಂದು ಇಂಪಾರ್ಟೆಂಟ್ ಕ್ವಶನ್ನು. 5 ಮಾರ್ಕ್ಸಿಗೆ ಕೊಟ್ಟೇ ಕೊಡ್ತಾರೆ 100%. ಇವೆರಡು ಇಂಪಾರ್ಟೆಂಟ್ ಕ್ವಶನ್ನು, ಕ್ಲೀನಾಗಿ ಓದ್ಕೊಳ್ಳಿ. ಇವೆರಡು ಕ್ವಶನ್ಗಳನ್ನ ನಾನು ಸುಮಾರು ಕ್ವಶನ್ ಪೇಪರಲ್ಲಿ ನೋಡಿದ್ದೀನಿ. ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ನು, ಕ್ಲೀನಾಗಿ ಓದ್ಕೊಳ್ಳಿ. ಆ್ಯರೋ ಮಾರ್ಕು ಮತ್ತು ಡಯಾಗ್ರಾಮು ಎಕ್ಸ್ಪ್ಲನೇಷನ್ ಕ್ಲೀನಾಗಿರಲಿ. ಮತ್ತು ಈ ಕರೆಂಟು ಎಕಡೆ ಹೋಗ್ತಿದೆ ಡೈರೆಕ್ಷನ್ನ ಕ್ಲೀನಾಗಿ ತೋರಿಸಿ. ಆಗ ಮಾತ್ರ ನಿಮ್ದ ವ್ಯಾಲ್ಯೂಯೇಷನ್ ಮಾಡೋರು ಎಷ್ಟು ಕ್ಲೀನಾಗಿ ಬರೀತಿರೋ ಅಷ್ಟೇ ಒಳ್ಳೆಯದು. 5 ಮಾರ್ಕ್ಸ್ ಹಾಕ್ಬಿಟ್ಟು ಮೇಯ್ನೆಲ್ಲ ಹಾಕಿ ಕ್ಲೀನಾಗಿ ಹೆಡ್ಡಿಂಗ್ ಎಲ್ಲ ಹಾಕಿ ಕ್ಲೀನಾಗಿ ಬರೀರಿ. ಆದಷ್ಟು ಕ್ಲೀನಾಗಿ ಬರೆದು ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಿ. ಕ್ಲೀನಾಗಿ ಬರೆದಷ್ಟು ವ್ಯಾಲ್ಯೂಯೇಷನ್ಗೆ ಎಷ್ಟು ಚೆನ್ನಾಗಿ ಕಾಣುತ್ತೋ ಅಷ್ಟು ಮಾರ್ಕ್ಸ್ ಕೊಡ್ತಾನೆ. ನೆಕ್ಸ್ಟು ಇದ್ರಲ್ಲಿ ನೋಡಿ, ಆ್ಯಂಪಿಯರ್ ಅಂತ ಐತಲ್ಲ, ಲಾಸ್ಟಿಗೆ ಆ ಕ್ವಶನಲ್ಲಿ ಲಾಸ್ಟಿಗೆ ಆ್ಯಂಪಿಯರ್ ಅಂತ ಡಿಫೈನ್ ಐತೆ. ಆ ಆ್ಯಂಪಿಯರ್ ಬರಲಿಲ್ಲ ಅಂದರೆ 4 ಮಾರ್ಕ್ಸ್ ಕೊಡೋದು. ಇದು ವೆರಿ ವೆರಿ ಇಂಪಾರ್ಟೆಂಟು, ಇದನ್ನು ಬರೀಲೇಬೇಕಾಗುತ್ತೆ, ಆಯಿತಾ. ಇಷ್ಟು ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸು. ನೆಕ್ಸ್ಟು ಇನ್ನೆರಡು ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಇದ್ದಾವೆ. ಅದು ಬಿಟ್ಟರೆ ಇನ್ಯಾವುದೂ ಇಲ್ಲ ಈ ಚಾಪ್ಟರಲ್ಲಿ. 3 ಮಾರ್ಕ್ಸಿನ ಕ್ವಶನ್ನು, ಕನ್ವರ್ಷನ್ ಆಫ್ MCG ಇಂಟು ಆ್ಯನ್ ಅಮಾಮೀಟರ್.
ಅಮ್ಮೀಟರ್ಗೆ ಕನ್ವರ್ಟ್ ಮಾಡೋ ಅಂಥದ್ದು. ಇದು ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನು. 3 ಮಾರ್ಕ್ಸ್ ಯಾವಾಗಲೂ ಕೇಳ್ತಿರ್ತಾನೆ. ಡಯಾಗ್ರಾಮು ಫೈನಲ್ ಎಕ್ಸ್ಪ್ರೆಷನ್ ನೀವು ಕ್ಲೀನಾಗಿ ಗ್ಯಾಪ್ನ ಇಟ್ಕೊಂಡು ಸಾಕಿದ್ದನ್ನು ಆರಾಮಾಗಿ ಬರಿಬೋದು. ಕ್ಲೀನಾಗಿ ಗ್ಯಾಪ್ನ ಇಟ್ಕೊಳ್ಳಿ. ಎಕ್ಸ್ಪ್ಲನೇಷನ್ ಏನಾದರೂ ಬರೆದ್ರೂ ಆಗುತ್ತೆ. ಎಲ್ಲರೂ ವ್ಯಾಲ್ಯೂಯೇಷನ್ ಮಾಡಬೇಕಾದ್ರೆ ಎಲ್ಲರೂ ನೋಡಲ್ಲ. ನೋಡಿದ್ರೆ ಅಕಸ್ಮಾತ್ ನಿಮಗೆ ಗೊತ್ತಿರಂಗೆ ಓನಾಗಿ ಬರಿಬೋದು ಅಂದ್ಕೊಳ್ತೀನಿ ನಾನು. ಕನ್ವರ್ಷನ್ ಆಫ್ MCG ಇಂಟು ವಾಲ್ಟ್ ಮೀಟರ್, ಇದನ್ನು ವೋಲ್ಟ್ ಮೀಟರಿಗೆ ಕನ್ವರ್ಟ್ ಮಾಡೋದು, ಮೀಟರ್ ಕನ್ವರ್ಟ್ ಮಾಡೋದು. ಇವೆರಡರಲ್ಲೊಂದು 3 ಮಾರ್ಕ್ಸಿಗೆ ಕೇಳ್ತಾನೆ. ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ನು. ಕ್ಲೀನಾಗಿ ಓದ್ಕೊಳ್ಳಿ. ಎಲ್ಲ ಚಾಪ್ಟ್ರಲ್ಲಿ ತೋರಿಸೋ ಅಂಥಂಗೆ 5 ನಿಮಿಷ ಲಾಸ್ಟಿಗೆ ರಿವಿಷನ್ ಮಾಡ್ಕೋ ಹಂಗೆ ಫಾರ್ಮುಲಾಸ್ ಇವೆಲ್ಲ ಲಾಸ್ಟಿಗೆ ಇಂಪಾರ್ಟೆಂಟಾಗಿ ಬರ್ತಿದ್ದೀನಿ ನೋಡಿ. ಇವು ಇಂಪಾರ್ಟೆಂಟ್ ಕ್ವಶನ್ಸು, ವೆರಿ ವೆರಿ ಇಂಪಾರ್ಟೆಂಟು. ನಿಮಗೆ ಲಾಸ್ಟಿಗೆ ಫಾರ್ಮುಲಾ ಗಿರ್ಮುಲ ನೀವೇನೋ 5 ನಿಮಿಷದಲ್ಲಿ ನೋಡ್ಕೋಬೋದು, ಯಾಕಂದರೆ ಎಲ್ಲನೂ ಓದ್ಕೊಳಕ್ಕಾಗಲ್ಲ. ಅದಕ್ಕೆ ಲಾಸ್ಟಿಗೆ ಒಂದು ಕಡೆ ಕ್ಲೀನಾಗಿ ಬರ್ದಿದ್ದೀನಿ. ಅವನ್ನೆಲ್ಲ ನೋಡಿ ನೀವು ಎಕ್ಸಾಮಲ್ಲಿ ನೋಡ್ಕೊಬಿಟ್ಟು ಹೋಗ್ಬೋದು. ಇವತ್ತಿನ ವಿಡಿಯೋ ಇಷ್ಟೇ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಇನ್ನು ನಮ್ಮ ಚಾನಲ್ಗೆ ಅಂದರೆ ಸಬ್ಸ್ಕ್ರೈಬ್ ಆಗಿ. ಇದೇ ಥರ ಇನ್ನೂ ಮುಂದಿನ ವಿಡಿಯೋ ಬರ್ತಾ ಇರ್ತವೆ. ಯಾವುದೇ ಥರ ನಿಮಗೆ ಹೆಲ್ಪ್ ಬೇಕು ಅಂದರೆ ಕಮೆಂಟ್ ಮಾಡಿ.